ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾವ ಕಡೆ ಹೊರಟಿದ್ದೀನಪ್ಪ ಅಂತಂದರೆ, ನಾಳೆ ನಮ್ಮ ಮೆಜೆಸ್ಟಿಕ್ ಸಾಂಗ್ದು ರೀಕ್ರಿಯೇಟ್ ಕವರ್ ಸಾಂಗ್ ಆಡಿಯೋ ಲಾಂಚ್ ಮಾಡ್ತಾಯಿದ್ದೀವಿ ನಾವೇನೆ ನಮ್ಮ V2 ಡ್ಯಾನ್ಸ್ ಸ್ಟುಡಿಯೋ ಕಡೆಯಿಂದ. ಒಂದು ಕಪಲ್ ಪೇರ್ನ ಇಟ್ಟು, ನೀವು ನೋಡಿರ್ತೀರಾ ಮಾಯಾವಿ ಕವರ್ ಸಾಂಗ್ನ, ಅದೇ ಪೇರ್ನ ಇಟ್ಟು ಇನ್ನೊಂದು ಮೆಜೆಸ್ಟಿಕ್ ಸಾಂಗ್ ಲಾಂಚ್ ಮಾಡ್ತಿದ್ದೀವಿ. ಸೊ ಇದು ಪ್ರಿಂಟೌಟ್ ತೆಗೆಸ್ಕೊಬೇಕಿತ್ತು ಅಂತ ಇಲ್ಲಿ ಬಂದ್ವಿ. ಓನರ್ ಬರೋಲ್ಲ, ಇನ್ನೂ 1 ಅವರ್ ಬೇಕು, ಪ್ರಿಂಟ್ ಎಡಿಟಿಂಗ್ ಮಾಡಿ ಕಳಿಸ್ತೀನಣ್ಣ, ನೀವು ನೋಡಿ ವಾಟ್ಸಪ್ಪಲ್ಲಿ ಅಂತ ಹೇಳ್ತಿದ್ದ ಹುಡುಗ. ಅದನ್ನೇ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸರಿ ಅಂದ್ಬಿಟ್ಟು ಹೊರಟಿದ್ದೀನಿ ನಾನು. ನೆಕ್ಸ್ಟ್ 1 ಅವರ್ ಅಲ್ಲ 2 ಅವರ್ ಬಿಟ್ಟು ನಾನು ಬಂದೆ. ಬರೋಷ್ಟ್ರಲ್ಲಿ ನನಗೂ ವಾಟ್ಸಪ್ಪಲ್ಲಿ ಬಂದಿತ್ತು, ತುಂಬ ಸಖತ್ತಾಗಿತ್ತು ಪ್ರಿಂಟು. ಅದನ್ನು ನೋಡಿ ನನಗೂ ಖುಷಿ ಆಯಿತು. ನಾನು ಬರೋಷ್ಟ್ರಲ್ಲಿ ಆಲ್ರೆಡಿ ಎಡಿಟಿಂಗು ಮುಗಿದು ಪ್ರಿಂಟಿಂಗ್ ಆಗ್ತಿದ್ದು. ಅದನ್ನು ನೋಡ್ತಿದ್ರೆ HD ಕ್ವಾಲಿಟಿ ಸಖತ್ತಾಗಿ ಬರ್ತಿದೆ ಪ್ರಿಂಟು. ಓಕೆನಾ. ಇದ್ರ ಲೊಕೇಶನ್ ಎಲ್ಲಪ್ಪ ಅಂತಂದರೆ ಶ್ರೀ ವಿನಾಯಕ ಆಬ್ಸೆಂಟ್ ಪ್ರಿಂಟರ್, ರಾಮನಗರ. ಬಿಗ್ ಪ್ರಿಂಟರ್ ಇದು, ತುಂಬ ಸಖತ್ತಾಗಿ HD ಕ್ವಾಲಿಟಿ 4K ಕ್ವಾಲಿಟಿ ಗಂಟನೂ ನಿಮಗೆ ಪ್ರಿಂಟೌಟ್ ಸಿಗುತ್ತೆ. ಈ ಹೆಚ್ಚಿನ ಮಾಹಿತಿಗೆ ಒಂದು ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಕಾಂಟ್ಯಾಕ್ಟ್ ಮಾಡಿ. ಓಕೆನಾ. ಹೀಗೆ ನಮ್ಮ ಚಾನಲ್ನ ಅತಿ ಹೆಚ್ಚು ಕಂಟೆಂಟ್ಗೆ ಇನ್ನೂ ತುಂಬ ವಿಷಯಗಳು ತಿಳ್ಕೊಳ್ಳೋದಕ್ಕೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ ವಿಡಿಯೋನ. ಅದಾದಮೇಲೆ ನಮ್ಮ ಬ್ರದರ್ಗೆ ಹೇಳಿದೆ, ಫಸ್ಟ್ ನನಗೆ ರೌಂಡ್ ಶೇಪೇ ಬೇಕು, ಅದೇ ಥರ ಕಟ್ ಮಾಡಿಕೊಡಿ ಬ್ರೋ ಅಂತ ಕೇಳಿದೆ. ಅವರು ಇದನ್ನ ಎತ್ಕೊಂಡು ಪ್ರಿಂಟ್ ಆದಮೇಲೆ ಕಟ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರು. ನೋಡ್ರಿ ಹೆಂಗೆ ಕಟ್ ಮಾಡ್ತಿದ್ದಾರೆ ಪಾಪ. ನೈಟ್ 11 ಗಂಟೆ ಆಗಿತ್ತು ನಾನು ಪ್ರಿಂಟ್ ತೆಗ್ಸಿ. ನೈಟ್ ನನಗೆ ಎಮರ್ಜೆನ್ಸಿ ಬೇಕೇ ಬೇಕು, ನಾಳೆ ಲಾಂಚ್ ಇದೆ ಬ್ರೋ ಅಂತ ಹೇಳಿದ ತಕ್ಷಣ ಕಟ್ ಮಾಡಿ ರೆಡಿ ಮಾಡಿ ಕೊಟ್ರಪ್ಪ ಕೊನೆಗೆ. ಅದಾದಮೇಲೆ ಕ್ಲಾಸಿಗೆ ತೊಗೊಬಂದೆ ನಾನು. ತೊಗೊಂಡು ಬಂದು ಅದಕ್ಕೆ SR ಗಮ್ ಹಾಕ್ಕೊಂಡು, ಬೇಕಲ್ಲ ಬ್ಯಾಕ್ಗ್ರೌಂಡ್ ಅದು ಟಚಪ್ ಗಟ್ಟಿ ಕೂತ್ಕೊಬೇಕಲ್ಲ ಅಂತ ಅಂದ್ಬಿಟ್ಟು ಫೋಮ್ ಶೀಟ್ನ ಅಂಟು ಹಾಕ್ಕೊಂಡು ಕೂತಿದ್ದೆ. ಅದಾಗಷ್ಟರಲ್ಲಿ 12:30 ಆಯಿತು. ನೈಟು 12:30 ಅಲ್ಲೇ ಆಯಿತು. ಹಾಗೆ ನೋಡಿಕೊಂಡು ಕುಂತಿದ್ನ, ರೆಡಿ ಮಾಡ್ಕೊಂಡು ಕುಂತಿದ್ದೆ. ಪಾಪ ನಮ್ಮ ಗಗನ್ ಕೂಡ ವೆಯ್ಟ್ ಮಾಡ್ತಾಯಿದ್ದೆ ಜೊತೆಯಲ್ಲಿ ನನ್ನ ಸಪೋರ್ಟಿವಾಗಿ ನಿಂತ್ಕೊಂಡು. ಅದಾದಮೇಲೆ ಮಾರನೇ ದಿನ ಬಂದ್ವಿ ಸ್ಕೂಲ್ ಹತ್ರ. ಪ್ರೇಯರಲ್ಲಿ ಎಲ್ಲ ಮಕ್ಕಳು ಕೂಡ ನಿಂತಿದ್ದರು, ಅವ್ರಿಗೋಸ್ಕರ ನಾವು ಕಾಯ್ತಿದ್ವಿ. ಸೊ ಹಂಗಾಗಿ ಕೊನೆಗೆ ನಮ್ಮನ್ನು ಯಾವಾಗಪ್ಪ ಕರೀತಾರೆ ಅಂತ ಕಾತುರದಿಂದ ಕಾಯ್ತಿದ್ವಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಪೋಸ್ಟರ್ ಲಾಂಚ್ ನಡೀತಿತ್ತಲ್ವ ನಮ್ಮದು. ಒಂದು ಕಡೆ ಸಖತ್ ಖುಷಿ, ಹಾಗೆ ನಮ್ಮ ಮಕ್ಳ ಕಡೆಯಿಂದ ನಾವು ಮಾಡಿಸ್ತಿದ್ದೀವಿ ಅನ್ನೋ ಖುಷಿ ತುಂಬ ಇತ್ತು. ಹಂಗೆ ಕೊನೆಗೆ ಕರೆದ್ರು, ಹೋಗಿ ನಾವು ಪ್ರೇಯರ್ ನಿಂತ್ಕೊಂಡ್ವಿ. ಓಲ್ಡ್ ಚೈಲ್ಡ್ಹುಡ್ ಮೆಮೊರಿಬಲ್ ಮೆಮೊರ್ ಆಯಿತು, ಸಖತ್ತಾಗಿತ್ತು. ಅದೇ ಥರ ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ. ಒಂದು ಕಡೆ ಖುಷಿ ಇತ್ತಪ್ಪ, ಸ್ಕೂಲಲ್ಲಿ ಲಾಂಚ್ ಮಾಡಿಸ್ತಿದ್ದೀವಿ ಅಂತ. ಹಂಗೆ ಕೇಳಿದ್ರು, ಸರ್ ಯಾವ ಥರ ಮಾತಾಡೋಣ ಸರ್, ಹೆಂಗೆ ಏನು ಅಂತ ಡಿಸ್ಕಷನ್ ನಡೀತಿತ್ತು. ಅಲ್ಲಿ ಮೆಜೆಸ್ಟಿಕ್ ಸಾಂಗ್ನ ಅಂತ ಬರೆಯೋದಕ್ಕೆ ಹೋಗಿ KD ಮೂವಿ ಸಾಂಗ್ನ ಬರ್ಕೊಂಬಿಟ್ಟಿದ್ರು. ಅದನ್ನ ಸ್ವಲ್ಪ ಕರೆಕ್ಷನ್ ಮಾಡಿಕೊಂಡು ನಿಂತಿದ್ವಿ ನೋಡಿಕೊಂಡು. ಹಿಂಗೆ ಅಂತ ನನಗೂ ಸ್ಪೀಚ್ ಕೊಡ್ತಾಯಿದ್ರು, ಹಿಂಗೆ ಮಾತಾಡ್ಬೋದು ನೀವು, ಹಿಂಗೆ ಡಿಸ್ಕಷನ್ ನಡೀತಿತ್ತು. ಅದಾದಮೇಲೆ ಮುಂದೆ ನೀವೇ ನೋಡಿ, ಅದರಲ್ಲಿ ಸರ್ ಮಾತಾಡ್ತಾರೆ. ನಮ್ಮ ಸಹನಾ ಸ್ಕೂಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ ಪ್ರಿನ್ಸಿಪಾಲ್ ಆದಂಥವರು ಅವರೇ ಮಾತಾಡ್ತಾರೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ, ಸಖತ್ತಾಗಿ. ಬಹಳ ಸಂತಸದ ದಿನ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸಂಸ್ಥೆಯ 2ನೇ ತರಗತಿ ವಿದ್ಯಾರ್ಥಿಯಾಗಿರ್ತಕ್ಕಂತಹ ಮಗದಿ ಗೌಡ P ಅವರು ಇಂದು ಸುಮಾರು 2 ದಿನಗಳ ಹಿಂದೆ ಅಷ್ಟೇ ಮೆಜೆಸ್ಟಿಕ್ ಸಿನಿಮಾ ಗೊತ್ತಿದೆಯಾ? ಮೆಜೆಸ್ಟಿಕ್ ಸಿನಿಮಾದಲ್ಲಿ ಒಂದು ಚಿತ್ರರಂಗಕ್ಕೆ, ಒಂದು ಸಾಂಗ್ಗೆ ಗ್ರೂಪ್ ಡ್ಯಾನ್ಸ್ ಮಾಡುವುದರ ಮೂಲಕ ನಮ್ಮ ಶಾಲೆಯ ವತಿಯಿಂದ ನಮ್ಮ ಇಬ್ಬರು ಕಪಲ್ಸ್ ಆಗಿ ಡ್ಯಾನ್ಸ್ ಮಾಡುವುದರ ಮೂಲಕ ಚಿತ್ರರಂಗಕ್ಕೂ ಕೂಡ ನಾವು ಕಾಲನ್ನ ಇಟ್ಟಿದ್ದೇವೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಯಾಗಿರ್ತಕ್ಕಂತಹ ಮಗದಿಗೌಡ P ಎಂಬತಕ್ಕಂತಹ ವಿದ್ಯಾರ್ಥಿ ಚಿತ್ರರಂಗಕ್ಕೂ ಕೂಡ ಕಾಲನ್ನ ಇಟ್ಟಿದ್ದಾರೆ. ಆ ಮಗದಿಗೌಡ P ಅವರು ದಯವಿಟ್ಟು ವೇದಿಕೆಯ ಮುಂಭಾಗ ಬರಬೇಕು. ಅವರಿಗೆ ಜೋರಾದ ತಪ್ಪೊಂದಿಗೆ ನಮ್ಮ ರಾಮನಗರದ ಬಹಳ ಪ್ರತಿಷ್ಠಿತ ಸಂಸ್ಥೆಯಾಗಿರ್ತಕ್ಕಂತಹ V2 ಡ್ಯಾನ್ಸ್ ಸ್ಟುಡಿಯೋ ಅವರ ಗುರುಗಳಾಗಿರ್ತಕ್ಕಂತಹ ದೀಪಕ್ ಸರ್ ಅವರು ಮತ್ತು ಮಗದಿಗೌಡವರ ತಂದೆಯವರಾಗಿರ್ತಕ್ಕಂತಹ ಪಾಂಡು ಸರ್ ಅವರು ಹಾಗೂ ಉಪೇಂದ್ರ ಸರ್ ಅವರು ಮತ್ತು ಅವರ ಎಲ್ಲ ಬಳಗದವರು ದಯವಿಟ್ಟು ಬಂದು ಇದನ್ನ ಲಾಂಚ್ ಮಾಡಬೇಕು ಅಂತೇಳಿ ವಿನಂತಿಸ್ತೀನಿ. ಪೋಸ್ಟರ್ ಲಾಂಚ್ಗೆ ಅವ್ರಿಗೆ ಅಂತ ಹೇಳಿದ್ರೆ, ಸರ್ ನಮ್ಮ ಕೈಲೇ ಪೋಸ್ಟರ್ ಲಾಂಚ್ ಮಾಡಿ ಅಂತಂದರೆ ಇಲ್ಲ ಅಂತೇಳಿ ಎಲ್ಲ ಟೀಚರ್ಸ್ನು ಕರೆದು, ನಿಮ್ಮ ಕಡೆಯಿಂದನೇ ಪೋಸ್ಟರ್ ಲಾಂಚ್ ಆಗಬೇಕು, ನಿಮ್ಮ ಒಬ್ಬೊಬ್ಬರು ಬ್ಲೆಸ್ಸಿಂಗ್ ಕೂಡ ಆ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್, ಹಾಗೆ ನಮ್ಮ ಡ್ಯಾನ್ಸ್ ಸ್ಟುಡಿಯೋಗೆ ನಮಗೂ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಅವ್ರ ಕಡೆಯಿಂದನೇ ಪೋಸ್ಟರ್ ಲಾಂಚ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೊಂದು ಟೇಪು ನಾನೇ ಹಾಕಿದೆ, ಅದನ್ನು ಬಿಚ್ಚಿಬಿಟ್ಟು ನೆಕ್ಸ್ಟು ಅವ್ರ ಕಡೆಯಿಂದ ಲಾಂಚ್ ಮಾಡ್ಸೋಣ ಅಂತ ಹೋಗಿ ಟೇಪ್ ಬಿಚ್ಚುತ್ತಾ ನಿಂತಿದೆ. ಸೊ ಅದಾದಮೇಲೆ ಸರ್ ಹೇಳಿದೆ, ಸರ್ ನೀವು ಲಾಂಚ್ ಮಾಡಿ ಹೋಗಿ, ಇವಾಗ ಮುಗೀತು ಏನಿಲ್ಲ ಅಂತ ಹೇಳ್ತಿದ್ದೆ. ಸರ್ ಈಗ ಇಟ್ಕೊಂಡಿದ್ದಾರೆ,
ನನ್ನ ಹೀರೋಯಿನ್ ಮತ್ತು ನಮ್ಮ ಟೀಚರ್ಸ್ ಇಬ್ಬರೂ ಕೂಡ ಲಾಂಚ್ ಮಾಡಿದ್ರು. ವಾವ್, ಸೂಪರ್ ಫ್ಯಾಂಟಾಸ್ಟಿಕ್. ನನಗಂತೂ ಸಖತ್ ಖುಷಿ ಆಯಿತು. ಆ ಪೋಸ್ಟರ್ನ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಖತ್ತಾಗಿದೆ ಪೋಸ್ಟರ್ ಮಾತ್ರ. ಹಾಗೆ ತುಂಬ ಸಪೋರ್ಟಿವ್ ಆಗಿ ತುಂಬ ಸಪೋರ್ಟ್ ಮಾಡಿ ನಮ್ಮಂಥ ಒಬ್ಬ ಚಿಕ್ಕ ಕಲಾವಿದ್ರನ್ನ ಬೆಳೆಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ಶ್ರೀ ಸಹನಾ ಪಬ್ಲಿಕ್ ಸ್ಕೂಲ್ ರಾಮನಗರ, ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೂ ನನ್ನ V2 ಡ್ಯಾನ್ಸ್ ಸ್ಟುಡಿಯೋ ಸಪೋರ್ಟಿವ್ ಆಗಿ ನಿಂತಿರೋ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಕೂಡ, ಎಲ್ರಿಗೂ ನನ್ನ ಟೀಮ್ V2ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಅಂತ ಹೇಳಿ. ಓಕೆ, ತುಂಬ ಹೃದಯದ ಧನ್ಯವಾದಗಳು ಮಗದಿ ಗೌಡಮಠ ಅವರ ಬಳಗಕ್ಕೆ. ಹೀಗೆ ನಮ್ಮ ರಾಮನಗರದಲ್ಲಿ ಇರ್ತಕ್ಕಂತಹ V2 ಏನು ಡ್ಯಾನ್ಸ್ ಸ್ಟುಡಿಯೋ ಇದೆಯಲ್ಲ, ಅದಕ್ಕೆ ನೀವೆಲ್ಲರೂ ಕೂಡ ಅಲ್ಲಿ ಸೇರ್ಕೊಳ್ಳೋದ್ರಿಂದ ಇನ್ನೂ ಕೂಡ ಚಿತ್ರರಂಗಕ್ಕೆ ನೀವೆಲ್ಲರೂ ಕೂಡ ಕಾಲಿಡಬಹುದು. ಚಿತ್ರರಂಗದಲ್ಲಿ ನೀವು ಕೂಡ ಗುರುತಿಸ್ಕೊಳ್ಬಹುದು. ಹಾಗಾಗಿ ಇವ್ರದೇ ಒಂದು ಯೂಟ್ಯೂಬ್ ಚಾನಲ್ ಇದೆ. ಹಾಗಾಗಿ ಆ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಒಂದು ಚಿಕ್ಕ ಇವೆಂಟ್ಸ್ ಅನ್ನ ಮಾಡಲಿಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಕೂಡ ಇವರ ಬದುಕು ಹಸನ ಆಗಲಿ, ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ಇವರು ಕಾಲಿನ ಇಡ್ಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆ ಪರವಾಗಿ ಆ ಮಗುಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸೋಣ. ಜೋರಾದ ಚಪ್ಪಾಳೆ ಮತ್ತೊಮ್ಮೆ. ಅದಾದಮೇಲೆ ನನ್ನ ಕೈಗೆ ಮೈಕ್ ಕೊಟ್ಟರು. ಸರ್ ನೀವು ಮಾತಾಡಿ ಸರ್ ಅಂತ ಹೇಳಿಬಿಟ್ಟು. ಹಾಯ್, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ನಮ್ಮ V2 ಡ್ಯಾನ್ಸ್ ಸ್ಟುಡಿಯೋನ ಒಂದು ಇಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ, ಮತ್ತು ನಿಮ್ಮ ಸ್ಕೂಲಲ್ಲಿರೋವಂಥ ಒಂದು ಮಗುನ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೆಸೆಂಟ್ ಮಾಡ್ತಿದ್ದೀವಿ. ಅದಕ್ಕೆ ಒಂದು 5 or 10 ಮಿನಿಟ್ಸ್ ನಮಗೆ ಸ್ಕೂಲ್ ಕಡೆಯಿಂದ ತುಂಬ ಸಪೋರ್ಟ್ ಮಾಡಿದ್ದಕ್ಕೆ, ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮದು ಯೂಟ್ಯೂಬ್ ಚಾನಲ್ ಕೂಡ ಇದೆ, V2 ಡ್ಯಾನ್ಸ್ ಸ್ಟುಡಿಯೋ ಅಂತ. ಎಲ್ಲರೂ ಹೋಗಿ ನಿಮ್ಮ ಪೇರೆಂಟ್ಸ್ಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮ ಚಾನಲ್ನ ಇನ್ನೂ ಅತಿ ಹೆಚ್ಚು ವೀಡಿಯೋಸ್ನ ಮಾಡಿ ಇನ್ನೂ ಒಂದಷ್ಟು ಮಕ್ಕಳನ್ನ ಪ್ರೆಸೆಂಟ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಅದಷ್ಟನ್ನು ಹೇಳ್ತಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಇವತ್ತಿನ ದಿನಚರಿ ಆಗಿತ್ತು. ಬಟ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸಹನಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಹೇಳ್ತಾ ನನ್ನ ಕತೆ ಮುಗಿಸ್ತಿದ್ದೀನಿ. ಮತ್ತು ನಾಳೆ ಸಿಗೋಣ. ಮತ್ತು ನಾಳೆ ಇನ್ನೊಂದು ಸ್ಕೂಲಲ್ಲಿ ಪೋಸ್ಟರ್ ಲಾಂಚ್ ಇದೆ. ನಾಳೆ ಇನ್ನೊಂದು ಹೊಸ ವೀಡಿಯೋ ಜೊತೆ ನಿಮ್ಮ ಹತ್ರ ಬರ್ತೀನಿ.